ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ನಿರಂತರವಾಗಿ ಕಿರುಕುಳ ಆಗ್ತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸಾಲು ಸಭೆಗಳನ್ನೇ ಮಾಡಿಬಿಟ್ಟಿದೆ. ಈಗ ಮೈಕ್ರೋ ಫೈನಾನ್ಸ್ನ ಕಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಅತಿ ಶೀಘ್ರದಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಒಂದು ಡ್ರಾಫ್ಟ್ ರೆಡಿ ಆಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಈ ಡ್ರಾಫ್ಟ್ ಅನ್ನ ಸಚಿವರು ಕಳಿಸಿದ್ದಾರೆ. ಕಳೆದ ರಾತ್ರಿ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಡ್ರಾಫ್ಟ್ ಅನ್ನ ಕಳಿಸಿದಾರಂತೆ. ಲಾ ಮಿನಿಸ್ಟರ್ ಸಿಎಂಗೆ ಡ್ರಾಫ್ಟ್ ಕಳುಹಿಸಿಕೊಟ್ಟಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಡ್ರಾಫ್ಟ್ ಪರಿಶೀಲನೆ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅತಿ ಶೀಘ್ರದಲ್ಲೇ ಸುಗ್ರೀವಾಜ್ಞೆ ಮುಖಾಂತರ ಮೈಕ್ರೋ ಫೈನಾನ್ಸ್ಗೆ ಮೂಗುದಾರ ಹಾಕೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ನಾಳೆ ಸೋಮವಾರ ರಾಜ್ಯಪಾಲರಿಂದ ಈ ಸುಗ್ರೀವಾಜ್ಞೆಗೆ ಅಂಕಿತ ಬೀಳೋ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯಾದ್ಯಂತ ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ದಿಟ್ಟ ನಡೆ ಕೈಗೊಳ್ಳುವ ಸಾಧ್ಯತೆ ಇದೆ. ಆತ್ಮಹತ್ಯೆ ದಾರಿ ತುಳಿಯದಂತೆ ಮನವಿ ಮಾಡಿಕೊಂಡಿದೆ ಸರ್ಕಾರ. ಯಾರಾದರೂ ತೊಂದರೆ ಕೊಟ್ಟರೆ ದೂರು ಕೊಡಿ, ನಿಮ್ದೇನೇ ದೂರಿದ್ರೂ ಜಿಲ್ಲಾಧಿಕಾರಿಗಳಿಗೆ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೇಳಿ, ಅದಾದಮೇಲೆ ನಿಮಗೆ ಕಾಟ ಕೊಡೋರಿಗೆ, ಕಿರುಕುಳ ಕೊಡೋರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿದರು. ಈಗ ಸದ್ಯಕ್ಕೆ ಕಾನೂನಾತ್ಮಕವಾಗಿ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸೋದಕ್ಕೆ ಪ್ಲಾನ್ ಆಗ್ತಾ ಇತ್ತು. ಅದು ಸರಿಯಾಗಿದ್ದರೆ ಮೊನ್ನೆನೇ ಆಗಿಬಿಡಬೇಕಿತ್ತು. ಆದರೆ ಕೆಲವು ಕಾನೂನು ಲೋಪದೋಷಗಳು ಎದುರಾಗಿರೋ ಹಿನ್ನೆಲೆಯಲ್ಲಿ ಮತ್ತೊಂದು ಡ್ರಾಫ್ಟ್ ರೆಡಿ ಆಗಿದೆ. ಆ ಡ್ರಾಫ್ಟನ್ನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಫಾರ್ವರ್ಡ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳು ಅದನ್ನು ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ತಿಳಿಸ್ತಾರೆ. ಇಲ್ಲ ಓಕೆ ಅಂತಂದರೆ ಅದನ್ನು ಓಕೆ ಅಂತಾರೆ. ನಾಳೆ ಆಲ್ಮೋಸ್ಟ್ ಇದಕ್ಕೆ ರಾಜ್ಯಪಾಲರ ಅಂಕಿತ ಬೀಳೋ ಸಾಧ್ಯತೆ ಇದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಸುಗ್ರೀವಾಜ್ಞೆ ಈಗಾಗಲೇ ಹೊರಡಿರಬೇಕಿತ್ತು ನಮ್ಮೆಲ್ಲರ ಲೆಕ್ಕಾಚಾರದ ಪ್ರಕಾರ, ಆದರೆ ಸ್ವಲ್ಪ ವಿಳಂಬ ಆಯಿತು. ಈಗ ಸದ್ಯಕ್ಕದರ ಸ್ಥಿತಿಗತಿ ಏನು ನಡೀತಾ ಇದೆ ಸುಗ್ರೀವಾಜ್ಞೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಲ್ಲಿ? ಪ್ರಣೋತ್, ಇಲ್ಲಿ ಸುಗ್ರೀವಾಜ್ಞೆ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ. ಅದರಲ್ಲೂ ಕೂಡ ಅತ್ಯಂತ ವೇಗವಾಗಿ ಮಾಡಬೇಕು ಅಂತ ಹೊರಟಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ 4 ಸಭೆ ಮಾಡಿದ್ರು. ಅದಾದ ಬಳಿಕವಾಗಿ ಅಧಿಕಾರಿಗಳ ಸಮಿತಿಯನ್ನು ಮಾಡಿದ್ರು. ಸಮಿತಿ ರಿಪೋರ್ಟ್ ಕೊಟ್ಟಿತ್ತು. ಅದಾದ ಬಳಿಕ ನಿನ್ನೆ ಕಾನೂನು ಸಚಿವರು, ಕಂದಾಯ ಸಚಿವರು, ಅದೇ ರೀತಿಯಾಗಿ ಅಧಿಕಾರಿ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಬಹುತೇಕವಾಗಿ ಇಲ್ಲಿ ಕರಡು ಸಮಿತಿ ಹೇಗಿರಬೇಕು ಅಂತೇಳಿ ಚರ್ಚೆ ನಡೀತು. ಅದಾದ ಬಳಿಕ ಕಾನೂನು ಸಚಿವರು ಒಂದು ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನು ಸಿದ್ಧ ಮಾಡಿದ್ದಾರೆ. ಇದನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ರವಾನಿಸಿದ್ದಾರೆ. ಇಲ್ಲಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಸಿಎಂ ಸಿದ್ದರಾಮಯ್ಯನವರು ಇವತ್ತು ಅದನ್ನ ಪರಿಶೀಲನೆ ಮಾಡ್ತಾರೆ. ಬಹುತೇಕ ಸುಗ್ರೀವಾಜ್ಞೆ ಫೈನಲ್ ಆಗಿದೆ. ಸಿಎಂ ಅವರು ಅಧಿಕೃತ ಒಪ್ಪಿಗೆ ಕೊಡಬೇಕು. ಸಿಎಂ ಒಪ್ಪಿಗೆ ಕೊಟ್ಟಿದ ಮೇಲವಾಗಿ ಮಧ್ಯಾಹ್ನದಷ್ಟೊತ್ತಿಗೆ ಅದು ರಾಜ್ಯಪಾಲರ ಅಂಗಳಕ್ಕೆ ಹೋಗುತ್ತೆ. ರಾಜ್ಯಪಾಲರು ಅಂಕಿತ ಹಾಕಿದೆ. ಇವತ್ತು ಸಂಜೆಷ್ಟೊತ್ತಿಗೆ ಸುಗ್ರೀವಾಜ್ಞೆ ಜಾರಿ ಆಗುತ್ತೆ. ಸುಗ್ರೀವಾಜ್ಞೆಯ ಆದೇಶ ಕೂಡ ಹೊರಗೆ ಬೀಳುತ್ತೆ. ಅಧಿಕೃತವಾಗಿ ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕ್ಲಿಕ್ಕೆ ಆಗುತ್ತೆ. ಇಲ್ಲಿ ಪವರ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಮಾಹಿತಿಗಳಿದೆ. ಸುಗ್ರೀವಾಜ್ಞೆ ಏನಿದೆ ಅನ್ನೋ ಪ್ರಶ್ನೆಗಳು ನಿಜಕ್ಕೂ ಬರುತ್ತೆ. ಏನಂತ ಅಂಶಗಳನ್ನ ಸೇರಿಸಿದ್ದಾರೆ ಅಂತ ಹೇಳಿ ಒಂದಿಷ್ಟು ಕಾನೂನು ಅಂಶಗಳು ಸೇರಿಸಿದ್ದಾರೆ. ಜನರಲ್ ಆಗಿ ಒಂದಿಷ್ಟು ಹೇಳೋದಾದ್ರೆ, ಇಲ್ಲಿ ಯಾರೋ ಒಬ್ಬರು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿರುತ್ತೆ, ಅದು RBI ಅಂಡರ್ ರಿಜಿಸ್ಟರ್ ಆಗಿರುತ್ತೆ. ಆದ್ರೆ ರಾಜ್ಯದಲ್ಲೂ ಕೂಡ ರಿಜಿಸ್ಟರ್ ಆಗಿರಬೇಕು. ರಾಜ್ಯ ಸರ್ಕಾರ ಕೂಡ ಲೆಕ್ಕಾಚಾರಗಳಿರಬೇಕು, ಎಷ್ಟು ಮೈಕ್ರೋ ಫೈನಾನ್ಸ್ ಗಳಿದೆ ಅಂತ ಹೇಳಿ. ಕೇಂದ್ರದ ಅಥವಾ RBI ಬಳಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ಕೂಡ ಅದನ್ನ ನೋಂದಣಿ ಮಾಡಬೇಕು ಅಂತ ಹೇಳಿ ಒಂದು ಸುಗ್ರೀವಾಜ್ಞೆ ಅಂಶಗಳನ್ನು ಸೇರಿಸಲಾಗಿದೆ. ಅದಾದ ಬಳಿಕವಾಗಿ ಇಲ್ಲಿ ಆನ್ಲೈನ್ ಮೂಲಕವಾಗಿ ಸಾಲವನ್ನು ಎಷ್ಟು ಕೊಡ್ತಾರೆ, 10 ಲಕ್ಷ, 20 ಲಕ್ಷ ಅಥವಾ 5 ಲಕ್ಷ, 2 ಲಕ್ಷ ಎಷ್ಟೋ ಸಾಲ ಕೊಡಿ, ಆದ್ರೆ ಅದನ್ನ ಆನ್ಲೈನ್ ಮೂಲಕವಾಗಿ ಮಾಹಿತಿಗಳನ್ನು ಕೊಡಬೇಕು. ಅದೇ ರೀತಿ ಆನ್ಲೈನ್ ಮೂಲಕ ಮಾಹಿತಿಯನ್ನು ವಿತರಿಸಬೇಕು. ಒಬ್ಬ ವ್ಯಕ್ತಿಗೆ 1 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟಿದ್ರೆ ಆ ಸಾಲವನ್ನು ನೀವು ಆನ್ಲೈನ್ ಪೋರ್ಟಲ್ ಮೂಲಕವಾಗಿ ಅದನ್ನ ಅಲ್ಲಿ ಶೋ ಮಾಡಬೇಕು. ಅದಾದ ಬಳಿಕ ಪಾರದರ್ಶಕತೆಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು 5 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅನಧಿಕೃತ ಫೈನಾನ್ಸ್ ಗಳು ಈಗ ಸಾಲ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆನ್ಲೈನ್ ಅಲ್ಲಿ ಮಾಡ್ಬೇಕಾದ್ರೆ ರಿಜಿಸ್ಟರ್ ಆಗಿರಲೇಬೇಕಾಗುತ್ತೆ. ಹೀಗಾಗಿ ಈ ಸಮಸ್ಯೆಗಳನ್ನ ತೆಗೆದು ಹಾಕುವಂತ ಪ್ರಯತ್ನವಾಗಿ ಆನ್ಲೈನ್ ಪೋರ್ಟಲ್ ನಲ್ಲಿ ಎಷ್ಟು ಸಾಲ ಕೊಟ್ಟಿದ್ದೀರಿ ಅಂತ ನಮೂದು ಮಾಡಬೇಕು. ಮೊದಲು 1 ಲಕ್ಷ ಕೊಟ್ಟಿದೀವಿ ಅಂತಾರೆ, ಅದಾದ ಬಳಿಕ 2 ಲಕ್ಷ, 3 ಲಕ್ಷ ಈ ರೀತಿಯಾಗಿ ಹೇಳ್ತಾರೆ. ಇದೆಲ್ಲವೂ ಕೂಡ ಆಗೋದಿಲ್ಲ. ಹೀಗಾಗಿ ಆನ್ಲೈನ್ ನಲ್ಲಿ ಎಷ್ಟು ಸಾಲವನ್ನು ತೆಗೆದುಕೊಳ್ಳಲಾಗಿದೆ, ಎಷ್ಟು % ಬಡ್ಡಿಯನ್ನು ಹಾಕಲಾಗ್ತಾ ಇದೆ, ಎಲ್ಲಾ ಅಂಶಗಳನ್ನು ಕೂಡ ಪಾರದರ್ಶಕವಾಗಿ ಶೋ ಮಾಡಬೇಕು, ಪಬ್ಲಿಕ್ ಡೊಮೈನ್ಗೆ ಬಿಡಬೇಕು ಅಂತೇಳಿ ಈ ಸುಗ್ರೀವಾಜ್ಞೆಯಲ್ಲಿದೆ. ಈ ಮೂಲಕವಾಗಿ ಮೈಕ್ರೋ ಫೈನಾನ್ಸ್ ಆಡಳಿತಕ್ಕೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಅದಾದ ಬಳಿಕವಾಗಿ ಇನ್ನೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಗಳನ್ನು ಕೂಡ ಹೇಳಲಾಗಿದೆ. ಯಾಕಂತ ಹೇಳಿದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿ ಅತ್ಯಂತ ಹೆಚ್ಚಾಗ್ತಾ ಇದೆ, ಆತ್ಮಹತ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಅದೇ ಮಾದರಿಯಲ್ಲಿ ಅವ್ರನ್ನ ಕಡಿವಾಣ ಹಾಕಬೇಕಾದ್ರೆ ಅವರೆಲ್ಲರೂ ಕೂಡ ಪಾರದರ್ಶಕವಾಗಿರಬೇಕು ಅಂತ ಹೇಳಿ, ಅದೇ ರೀತಿಯಾಗಿ RBI ಏನೇನು ಗೈಡೆನ್ಸ್ ಗಳು ಕೊಟ್ಟಿದೆಯಲ್ಲ ಅದನ್ನ ಚಾಚು ತಪ್ಪದೆ ಅವರು ಏನು ಇದನ್ನ ಪಾಲಿಸಬೇಕಾಗತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಏನ್ ನೋಂದಣಿ ಮಾಡುತ್ತಲ್ವಾ, ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಪ್ಪಿಗೆ ಹಾಕೊಂಡು ನಾವು ಈ ತರ ಬಡ್ಡಿಗಳು ವಸೂಲಿ ಮಾಡಲ್ಲ, ಈ ತರ ಮಾಡ್ತೀವಿ ಅಂತ ಹೇಳಿ ಹೇಳ್ಕೊಂಡಿರ್ಬೇಕು. ಅದಾದ ಬಳಿಕವಾಗಿ ನಾವು ಅವರಿಗೆ ಅನುಮತಿ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಂಡಿದ್ದಾರೆ. ಅದಾದ ಬಳಿಕವಾಗಿ ರಾಜ್ಯ ಸರ್ಕಾರ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ, ಯಾಕಂತ ಹೇಳಿದ್ರೆ ಒಂದು ಲೈಸೆನ್ಸ್ ಕೊಟ್ಟಿದ್ದೇವೆ ಅಥವಾ ರಾಜ್ಯ ಸರ್ಕಾರ ನೋಂದಣಿ ಆಗಿದೆ ಅಂತ ಹೇಳಿದ್ರೆ ಆ ನೋಂದಣಿಯನ್ನ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಕ್ಯಾನ್ಸಲ್ ಮಾಡಬಹುದು ಅಂತ ಹೇಳಿ ಒಂದು ಸುಗ್ರೀವಾಜ್ಞೆ ಅಂಶಗಳನ್ನು ಸೇರಿಸಲಾಗಿದೆ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.